ಅಪ್ಪ ನೌಕಾಪಡೆಯ ನಿವೃತ್ತ ಕ್ಯಾಪ್ಟನ್, ತಾಯಿ ಪ್ರಸಿದ್ಧ ದಂತ ವೈದ್ಯೆ, ಮಗನು ಕೂಡ ವಿದೇಶದಲ್ಲಿ ಓದಿ ಬಂದಿದ್ದಂತಹ ವಿದ್ಯಾವಂತ. ಆದರೆ ಇತ್ತೀಚೆಗೆ ಅವನು ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡಿದ್ದ. ಕೆಲಸಕ್ಕೆ ಹೋಗದೆ ದಂಡ ಪಿಂಡನಂತೆ ಮನೆಯಲ್ಲೇ ಬಿದ್ದಿದ್ದ. ಅಲ್ಲದೆ ಅಪ್ಪ ಅಮ್ಮನ ಬಳಿ ಲಕ್ಷ ಲಕ್ಷ ಹಣ ಬೇಕು ಅಂತ ಟಾರ್ಚರ್ ಅನ್ನ ಕೊಡ್ತಾ ಇದ್ದ. ಆದರೆ ನಿನ್ನೆ ಆತ ಮಾಡಿದ ಘನಘೋರ ಕೃತ್ಯ ಎಂತದ್ದು ಗೊತ್ತಾ? ನೀವೇ ನೋಡಿ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಡಬಲ್ ಮರ್ಡರ್. ಕಲಿತ ವಿದ್ಯೆ ಮರೆತ ಮಗ, ಹೆತ್ತವರನ್ನೇ ಕೊಂದ ಮೃಗ. 4 ಲಕ್ಷ ಕೊಡದಿದ್ದಕ್ಕೆ ಪೋಷಕರ ಎದೆ ಸೀಳಿದ ಸೈಕೋ. ಈ ಫೋಟೋದಲ್ಲಿ ಕಾಣುತ್ತಿದ್ದಾನಲ್ಲ, ಈ ಪಾಪಿಯ ನೋಡಿ. ಹೆತ್ತ ಅಮ್ಮ ಅಪ್ಪನನ್ನ ಭೀಕರವಾಗಿ ಕೊಲೆ ಮಾಡಿರುವ ಹಂತಕ. ಈತನ ಹೆಸರು ರೋಹನ್ ಭಟ್ ಅಂತ. ಅಪ್ಪ ನೌಕಾಪಡೆಯ ನಿವೃತ್ತ ಕ್ಯಾಪ್ಟನ್, ತಾಯಿ ಪ್ರಸಿದ್ಧ ಡೆಂಟಿಸ್ಟ್. ಇಂತಹ ಹೈಫೈ ಕುಟುಂಬದಲ್ಲಿ ಹುಟ್ಟಿದ ಈತ ಮಾನಗೇಡಿ ಕೆಲಸ ಮಾಡಿದ್ದಾನೆ. ಲಾಲಿ ಹಾಡಿ ತನ್ನನ್ನ ಮಲಗಿಸ್ತಿದ್ದ ತಾಯಿಯ ಕುತ್ತಿಗೆ ಸೀಳಿ ಕೊಂದೇ ಬಿಟ್ಟಿದ್ದಾನೆ. ನಮ್ಮ ವೈಟ್ಫೀಲ್ಡ್ ಡಿವಿಷನ್ ಅಲ್ಲಿರುವಂತಹ HL ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಿನ್ನೆ ಎರ್ಲಿ ಮಾರ್ನಿಂಗ್ 6:30 to 8 o'clock ಮಧ್ಯದಲ್ಲಿ ಒಂದು ಪೇರೆಂಟ್ಸ್ಗಳಿಗೆ, ಅಂದರೆ ಏಜ್ಡ್ ಪೇರೆಂಟ್ಸ್ಗಳಿಗೆ ತನ್ನ ಮಗನೇ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬರುತ್ತೆ. ಇಮಿಡಿಯೇಟ್ಲಿ ಸ್ಪಾಟ್ಗೆ ನಮ್ಮ ಪೊಲೀಸ್ ಅವರನ್ನು ವಿಸಿಟ್ ಮಾಡ್ತಾರೆ. ಈ ಕ್ರೂರಿ ಮಗನನ್ನ ದೂರದ ಅಮೆರಿಕಾದಲ್ಲಿ ಎಜುಕೇಶನ್ ಕೊಡಿಸಿದ್ರು. ಕೇಳಿದಾಗಲೆಲ್ಲ ದುಡ್ಡು ಕಳಿಸಿ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಎಜುಕೇಶನ್ ಕೊಡಿಸಿದ್ರು. ಆದ್ರೆ ಓದು ಮುಗಿಸಿ ಬೆಂಗಳೂರಿಗೆ ಬಂದಿದ್ದ ಈ ಪಾಪಿ ಪುತ್ರ ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಪೋಲಿ ಬಿದ್ದಿದ್ದ. ಅದೇನ್ ಶೋಕಿ ಮೈಗಂಟಿಸಿಕೊಂಡಿದ್ನೋ ಗೊತ್ತಿಲ್ಲ. ಇತ್ತೀಚೆಗೆ ಸೈಕೋನಂತೆ ರಿಯಾಕ್ಟ್ ಮಾಡ್ತಿದ್ನಂತೆ. ಕೆಲಸಕ್ಕೂ ಹೋಗದೆ ಮನೆಯಲ್ಲಿ 3 ಹೊತ್ತು ದಂಡ ಪಿಂಡನಂತೆ ಇರ್ತಿದ್ನಂತ. ಈತನ ಅವತಾರ ನೋಡಿದ ಪೋಷಕರು ಯಾವಾಗಲೂ ಹೀಗೆ ಮನೆಯಲ್ಲಿದ್ರೆ ಹೇಗೆ ಅಂತ ಬೈದು ಬುದ್ಧಿಯೂ ಹೇಳಿದ್ರು. ಯಾವುದಕ್ಕೂ ಬಗ್ಗದ ಈತ ತನ್ನ ಚಟಕ್ಕೆ ಬಿದ್ದು ಪೋಷಕರ ಜೊತೆ 4 ಲಕ್ಷ ಹಣ ಬೇಕು ಅಂತ ಹಠ ಹಿಡಿದಿದ್ದ. ಹಣ ಕೊಡದಿದ್ದಕ್ಕೆ ಸೈಕೋ ಮಗ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಇನ್ನು ಮಗಳು ಅಮೆರಿಕಾದಲ್ಲಿದ್ದು ಅಪ್ಪ ಅಮ್ಮನ ಸಾವು, ಸಹೋದರನೇ ಕೊಲೆ ಮಾಡಿರುವ ಸುದ್ದಿ ಕೇಳಿ ಆಘಾತಕ್ಕೊಳಗಾಗಿ ವಿಮಾನವೇರಿದ್ದಾರೆ. ಈ ಮರ್ಡರ್ಗೆ ಕಾರಣ ಏನು ಗೊತ್ತಾಗಿದ್ದು, ತಂದೆ ಮತ್ತು ಮಗನ ಮಧ್ಯದಲ್ಲಿ ಯಾವುದೋ ಒಂದು ಫೈನಾನ್ಷಿಯಲ್ ಇಶ್ಯೂಸ್. ಇವರು ಸಾಫ್ಟ್ವೇರ್ ಆಗಿ ಕೆಲಸ ಮಾಡ್ತಿದ್ರು. ಕೆಲವು ದಿನ ಕೆಲಸ ಬಿಟ್ಟಿದ ಮೇಲೆ ಸ್ವಂತ ಪ್ರಾಜೆಕ್ಟ್ ಏನೋ ಮಾಡಬೇಕೋ ಉದ್ದೇಶಕ್ಕೆ ಏನೋ ಟ್ರೈ ಮಾಡ್ತಾ ಇದ್ರು. ಫೈನಾನ್ಷಿಯಲ್ಸ್ಗೋಸ್ಕರ ಅವರ ಫಾದರ್ಗೆ ರಿಕ್ವೆಸ್ಟ್ ಮಾಡೋದು, ಮತ್ತು ಅದು ಆಗ್ತಾ ಇಲ್ಲ ಅಂತ ಜಗಳ ಆಗ್ತಿತ್ತು. ಆವಾಗ ಅಂತ ಗೊತ್ತಾಗಿದೆ. ಟೈಮ್ ಆಫ್ ಎಸಿ ಇಂಟ್ರಾಗೇಷನ್ ಆಗಿ ನಮಗೆ ಸದ್ಯ HL ಪೊಲೀಸರು ಆರೋಪಿ ರೋಹನ್ನನ್ನ ಬಂಧಿಸಿದ್ದಾರೆ. ತನಿಖೆ ವೇಳೆ ಆತ ಮಾನಸಿಕ ಅಸ್ವಸ್ಥನಂತೆ ವಿಚಿತ್ರವಾಗಿ ವರ್ತಿಸುತ್ತಿದ್ದಾನೆ ಎಂದು ತಿಳಿದು ಬಂದಿದೆ. ಮಗಳು ವಿದೇಶದಿಂದ ಬಂದ ನಂತರವಷ್ಟೇ ಮೃತದೇಹಗಳ ಅಂತ್ಯಕ್ರಿಯೆ ನಡೆಯಲಿದೆ. ಹಣದ ವ್ಯಾಮೋಹಕ್ಕೆ ಬಿದ್ದು ಹೆತ್ತವರನ್ನೇ ಕೊಂದ ಈ ಘಟನೆ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.